ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಭಾನುವಾರದ ಶುಭ ಮುಂಜಾನೆ. ನಾನು ಭಾಳ ಪ್ರಮುಖವಾಗಿ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ SLC ಪಾಸಾಗಿ PUC ಪರೀಕ್ಷೆಯನ್ನು PUC ಪ್ರವೇಶವನ್ನು ಪಡೀಲಿಕ್ಕೆ ಹವಣಿಸ್ತಾ ಇರ್ತಕ್ಕಂಥ ಬಯಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಬಗ್ಗೆ, ಆ ಪೋಷಕರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆ ಬಗ್ಗೆ ನಿಮ್ಮ ಗಮನ ಸೆಳೆಯೋದಕ್ಕೋಸ್ಕರ, ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಮತ್ತು ಸಂಬಂಧಪಟ್ಟಂತಹ ಈ ಚಟುವಟಿಕೆಯಲ್ಲಿರ್ತಕ್ಕಂಥ ಮುಖಂಡರುಗಳ ಗಮನಕ್ಕೆ ತರೋದಕ್ಕೆ ಬಯಸೋದಾದರೂ ಇಷ್ಟೇ. ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಮತ್ತು ಶಾಸಕನಾಗಿದ್ದಾಗ ಒಂದು ಸಲಹೆಯನ್ನು ಕೊಟ್ಟಿದ್ದೆ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಶಾಲೆಗಳಿರ್ತವೆ, ಆ ಶಾಲೆಯ ಆ ಬಡಾವಣೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಬೇಕು. ಶಾಲೆಗಳಲ್ಲಿ PUC ಬಂದಾಗ ಒಂದೊಂದು ಏರಿಯಾಗೆ DDPU ಅಂತ ಇದ್ದಾರೆ. DDPU ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಲೇಜಿನ ವ್ಯಾಪ್ತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ನು ಯಾಕೆ ಹಾಕಬೇಕು ಅಂತ ಹೇಳಿದರೆ, ಒಂದೊಂದು ಕಾಲೇಜಲ್ಲಿ ಒಂದೊಂದು ಟೈಮ್ ಫಿಕ್ಸ್ ಮಾಡ್ತಾರೆ. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಕೆಲವರು ಮ್ಯಾಚ್ ಫಿಕ್ಸಿಂಗ್ ಥರನೋ ಅಥವಾ ಮೊದಲೇ ಡಿಪಾಸಿಟ್ ಕೊಟ್ಬಿಟ್ಟು ಟಿಕೆಟ್ ಬುಕ್ ಮಾಡ್ತಾರಲ್ಲ, ಹಾಗೆಯೇ ಇಲ್ಲಿ ಕಾಲೇಜ್ ಸೀಟ್ನ ಬ್ಲಾಕ್ ಮಾಡೋದಕ್ಕೆ ಡೊನೇಷನ್ 10,000 20,000 ತೊಗೊಳೋದನ್ನು ನೀವು ಕೇಳಿದ್ದೀರ, ನಾನು ಕೇಳಿದ್ದೇನೆ. ಇದು ನಿಲ್ಲಬೇಕು. ಯಾಕೆಂದರೆ ಸರ್ಕಾರ ಇದುವರೆಗೂ ಕಣ್ಮುಚ್ಕೊಂಡು ಯಾವ ಸರ್ಕಾರ ಬಂದರೂ ಅಂತಹ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ, ಅವ್ರ ಶೋಷಣೆಯಿಂದ ಪೋಷಕರನ್ನ ಮುಕ್ತ ಮಾಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ಇವತ್ತು 80-90% ತೊಗೊಂಡಂಥ ಮಕ್ಕಳು ಒಂದು ಪ್ರತಿಷ್ಠಿತ ಕಾಲೇಜ್, ಏಡೆಡ್ ಕಾಲೇಜ್ ಮಲ್ಲೇಶ್ವರಂನಲ್ಲಿ 96,000 ರೂಪಾಯಿ ತೊಗೊಂಡಿದ್ದಾರೆ. 97% ತೆಗೆದುಕೊಂಡಿರ್ತಕ್ಕಂಥ ಹೆಣ್ಮಗಳು. ಅವ್ರ ತಂದೆ ತಾಯಿ ಭಾಳ ಕಷ್ಟದಲ್ಲಿ, ಅವ್ರದ್ದೇ ಸರ್ಕಾರಿ ನೌಕರಲ್ಲ, ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿಲ್ಲ. ನನಗೆ ಕೇಳಿ ಆಶ್ಚರ್ಯ ಆಯಿತು. ಅವ್ರು ನನಗೆ ಫೋನ್ ಮಾಡಿ, ಶಿಲ್ಪಾ ಅಂತ ಹೇಳಿ ಆ ತಾಯಿ ಫೋನ್ ಮಾಡಿ, ನನ್ನ ಮಗಳು 97% ಮಾರ್ಕ್ಸ್ ತೊಗೊಂಡಿದ್ದಾರೆ ಅಣ್ಣ. ಸರಿಯಮ್ಮ, ಕಾಲೇಜ್ ಎಲ್ಲಿ ಸೇರಿಸಿದೆ ಅಂದಾಗ, ಇಂಥ ಕಾಲೇಜಲ್ಲಿ ಸೇರಿಸಿದ್ದೇನೆ. ಆಮೇಲೆ ಎಷ್ಟು ದುಡ್ಡು ಕೊಟ್ಟಿಯಮ್ಮ? 90,000 ಚಿಲ್ಲರೆ ಕೊಟ್ಟೆ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು. ಏಡೆಡ್ ಇನ್ಸ್ಟಿಟ್ಯೂಷನ್ಸು ಅಷ್ಟು ಅಂಕ ಗಳಿಸಿರ್ತಕ್ಕಂಥ ಹೆಣ್ಣುಮಗಳಿಗೆ ಇಷ್ಟು ರೇಟನ್ನು ತೆಗೆದುಕೊಂಡ್ರೆ ಅಥವಾ ಇಷ್ಟು ಶುಲ್ಕವನ್ನು ತೆಗೆದುಕೊಂಡ್ರೆ, ಇದು ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ಬೋದು? ಇದನ್ನು ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಉಸ್ತುವಾರಿ ಹೊತ್ತಿರ್ತಕ್ಕಂಥ ಸಚಿವರು ಜೊತೆಯಲ್ಲಿ ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಶಿಕ್ಷಕರ ಸಂಘಟನೆ ಇದೆ, ಅಸಂಘಟಿತ ಅಥವಾ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಇದೆ, ಟೀಚರ್ಸ್ ಅಸೋಸಿಯೇಷನ್ ಇದೆ ಮತ್ತು ಕಾಲೇಜಿನ ನಿರ್ವಹಣೆ ಮಾಡ್ತಕ್ಕ ಶಿಕ್ಷಣ ಸಂಸ್ಥೆಗಳ ಅಸೋಸಿಯೇಷನ್ ಇದೆ. ದಯವಿಟ್ಟು ನಿಮಗೊಂದು ಕನಿಕರ ಬೇಡವಾ? ಸರ್ಕಾರಿ ಜಾಗಗಳನ್ನು ಸಾರ್ವಜನಿಕ ಜಾಗಗಳನ್ನು ತೆಗೆದುಕೊಂಡಂಥ ಸಂಸ್ಥೆಗಳಲ್ಲೂ ಇದೇ ಹಣೆಬರ. ದಯವಿಟ್ಟು ಇದು ಕಡಿವಾಣ ಹಾಕಿ ಮತ್ತು ಒಂದು ಅಪ್ಲಿಕೇಶನ್ CETನಲ್ಲಿ ಹೇಗೆ ಒಂದು ಕಡೆ ಹಾಕಿ ಇಡೀ ರಾಜ್ಯದಲ್ಲಿ ಅವರ ಪರ್ಫಾರ್ಮೆನ್ಸ್ ಮೇಲೆ, ಅವ್ರ ಮಾರ್ಕ್ಸ್ ಮೇಲೆ ಹೇಗೆ CET ಸೀಟ್ ಸಿಗುತ್ತೋ ಹಾಗೆ PUC ಸೀಟು ಆಗಬೇಕು. ಒಂದೊಂದು DDPU ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅದು 20-30 ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಆಗಿರಲಿ, ಆಪ್ಷನ್ಸ್ ಕೊಡಬೇಕು ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ ಕೊಡಬೇಕು. ಇಂಥ ಕಾಲೇಜ್ ಮೈ ಫಸ್ಟ್ ಪ್ರಿಫರೆನ್ಸ್, ನಾನು ಇಂಥ ಜಾಗದಲ್ಲಿ ವಾಸ ಇದ್ದೀನಿ ಅಂಥೇಳಿ ಕೊಟ್ಟಾಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಾಂದರೆ ಶೋಷಣೆಗೆ ಒಂದು ದಾರಿ ಆಗುತ್ತೆ. 5 ಕಾಲೇಜ್ ಅಂದರೆ 5 ಕಡೆ ಅಪ್ಲಿಕೇಶನ್ ತಗೋ, ಇವ್ರು ಅನೌನ್ಸ್ ಮಾಡಿದಾಗ ಅವ್ರು ಅನೌನ್ಸ್ ಮಾಡಿರಲ್ಲ, ಅವ್ರು ಅನೌನ್ಸ್ ಮಾಡಿದಾಗ ಇವ್ರು ಅನೌನ್ಸ್ ಮಾಡಿರಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಖಂಡಿತ ಹೇಳಿದ ಅವರು ಶುಲ್ಕ ಒಂದು ಕಡೆ ಕಟ್ಟುತ್ತೆ. ಫಸ್ಟ್ ಈ ಕಾಲೇಜ್ ಅನೌನ್ಸ್ ಮಾಡಿಬಿಟ್ಟು ಬೇಗ ಜಾಯ್ನ್ ಆಗಿ ವಿತಿನ್ 24 hours 48 hours ಅಂತ ಗಡುವು ಕೊಟ್ಟಾಗ ಅವ್ರಿಗೆ ದಾರಿ ಇಲ್ಲ. 2 ಕಡೆ ಫೀಸ್ ಕಟ್ಟುತ್ತೆ, ಮತ್ತೆ ವಾಪಸ್ ಪಡೆಯೋದಕ್ಕೂ ಆಗೋದಿಲ್ಲ. ಇಂಥ ಒಂದು ಹೀನಾಯ ಸ್ಥಿತಿ ಬಂದಿದೆ. ದಯವಿಟ್ಟು ರಾಜ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಶೋಷಣೆ ಮುಕ್ತ ಮಾಡಬೇಕು ಅಂತ ಹೇಳಿದ್ರೆ, ಸಂಬಂಧಪಟ್ಟದ ಶಿಕ್ಷಣ ಇಲಾಖೆಯ IAS ಅಧಿಕಾರಿಗಳು, ಕಮಿಷನರ್ಗಳು ಯಾರ್ಯಾರಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ದಯವಿಟ್ಟು ಒಂದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ. ಬಡ ಮಕ್ಕಳ, ಪ್ರತಿಭಾನ್ವಿತ ಮಕ್ಕಳ ಮತ್ತು ಮಧ್ಯಮ ವರ್ಗದವರ ತಂದೆ ತಾಯಿಗಳು ಹೇಳ್ಕೊಳಕ್ಕಾಗಲ್ಲ.
ತಾಲಿಯನ್ನು ಅಡ ಇಟ್ಟು ಕಟ್ತಾರೆ, ಸಾಲಿ ಚೈನನ್ನು ಅಡ ಇಟ್ಟು ಕಟ್ತಾರೆ, ಸಾಲ ಮಾಡಿ ಕಟ್ತಾರೆ, ಚೀಟಿ ಎತ್ತಿ ಹಣ ಕಟ್ತಾರೆ ಮಕ್ಕಳ ಫೀಸ್ಗಳಿಗೆ. ನನಗೆ ಇದಕ್ಕೊಂದು ಫಿಕ್ಸ್ ಮಾಡಬಾರ್ದು ಆ ರೇಟು. PUC ಅಡ್ಮಿಷನ್ಗೆ ಏಡೆಡ್ಗಿಷ್ಟು, ಅನ್ಏಡೆಡ್ಗಿಷ್ಟು ಎಲ್ಲಿದೆ ಹೇಳ್ತಾರೆ, ಕಾನೂನಲ್ಲಿದೆ. ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟಾಫ್, ಇದೆಲ್ಲ ಇದೆಯಲ್ಲ ಪ್ರಪೋಸ್ಟ್. ಯಾರು ಚೆಕ್ ಮಾಡಿದ್ದೀರಾ ಸ್ವಾಮಿ? ಯಾಕೆ ಮಾಡೋದಿಲ್ಲ ನೀವು? ಧೈರ್ಯ ಇಲ್ವಾ? ನಿಮ್ಮನ್ನು ಅಧಿಕಾರದಿಂದ ಇಳಿಸ್ತಾರೆ ಅಂತ ಭಯನಾ, ಅಥವಾ ನೀವು ಕೇಳಬಾರ್ದು ಅಂತನಾ, ಅಥವಾ ನಿಮ್ಮದೇ ಶಿಕ್ಷಣ ಸಂಸ್ಥೆಗಳಿದೆಯಾ? ಇದು ನಾನು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇವತ್ತು ನೋಡಿದೆ ಒಂದು ಜಾಹೀರಾತು, ಡ್ಯಾಶ್ ಸಂಸ್ಥೆ ಇವತ್ತು ಸೆಲೆಬ್ರೇಟಿಂಗ್ 8 ಸ್ಟೇಟ್ ಟಾಪರ್ಸ್ ಆ್ಯಂಡ್ 700% ಅಂತ ಹೇಳಿದ್ರು. ನಾನು ನಿನ್ನೆ ಬಾಗಲಕೋಟೆಗೆ ಹೋಗಿ ತೆರದಾಳದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಹೋಗಿದ್ದೆ. ಶಿಕ್ಷಣ ಸಂಸ್ಥೆಯಲ್ಲಿ 87% ಬಂದಿದೆ ರಿಸಲ್ಟ್ ಅಂತ ಹೇಳಿದರು. ನಮ್ಮ ಬಸವರಾಜ್ ಬಾಳೆಕಾಯಿ ಅನ್ನತಕ್ಕಂಥವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು. ಅದಕ್ಕೆ ಆಶ್ಚರ್ಯ ಪಡಬೇಕಾದಲ್ಲಿ ಎಲ್ಲ ಮಕ್ಕಳು ಏಕದಮ್ ಒಂದೇ ಸರಿ ಪಾಸ್ ಆಗ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು. ಒಬ್ಬೊಬ್ಬರು ಮಕ್ಕಳು ಪ್ರತಿಭಾನ್ವಿತರಿರ್ತಾರೆ, ಶ್ರಮ ಪಡ್ತಾರೆ. ಕೆಲವರು ಮಕ್ಕಳ ಕುಟುಂಬದ ಹಿನ್ನೆಲೆ ಬೇರೆ ಇರುತ್ತೆ, ಅಥವಾ ಓದಿರ್ತಕ್ಕಂಥ ಬೇಸ್ ಹೀಗಿರುತ್ತೆ. ಹಾಗಂತ ಹೇಳಿ ಮಕ್ಕಳನ್ನ ಒಂದು ಒಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದೇ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಬೇರೆ ಬರೋದಿಲ್ಲ ಅಂತ ಅಂದ್ಕೊಳ್ಳೋದಾದರೆ ಮುಂದಿನ ಭವಿಷ್ಯ ಏನಾಗಬೇಕು ಮಕ್ಕಳಿಗೆ? ನಾನು ಬೆಳಗ್ಗೆ ಪೇಪರ್ನಲ್ಲಿ, ಪ್ರಜಾವಾಣಿ ಪೇಪರ್ನಲ್ಲಿ 80 ವಿದ್ಯಾರ್ಥಿಗಳ ಶುಲ್ಕ ಭರಿಸುವ ದಾನಿ ಅಂಥೇಳಿ ಚಿಕ್ಕಮಗಳೂರಿನ ಕಳಸಾದಲ್ಲಿ ಅಲ್ಲಿನ ಬಡ ವಿದ್ಯಾರ್ಥಿಗಳ ದಾಖಲಾತಿಯ ವೆಚ್ಚವನ್ನು ಭರಿಸುವುದಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ದಾನಿ ಒತ್ತಾಯ ಇತ್ಸುಮಕ್ಕಿ ರಾಜೇಂದ್ರ ತಿಳಿಸಿದ್ದಾರೆ. ಅಂದರೆ ಆ ಮಕ್ಕಳು ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು, ಅಥವಾ ತಂದೆ ತಾಯಿಗಳಿಗೆ ಭರಿಸಲಿಕ್ಕೆ ಆಗ್ತಾನೆ ಇರಬೇಕು. ಇನ್ನೊಬ್ಬರು ನೋಡಿದೆ, ನಮ್ಮ ಶಾಸಕ ಗಂಟೆಹೊಳೆ ಅವರು ಕಳೆದ ಬಾರಿ ರಿಸಲ್ಟ್ ಕಡಿಮೆ ಬಂತು ಅಂತ ಹೇಳಿ ಟೀಚರ್ಸ್ಗಳಿಗೆ ಪ್ರಶ್ನೆ ಮಾಡಿದ್ರಂತೆ. ಸ್ವಲ್ಪ ಖಾರವಾಗಿಯೇ ಯಾಕೆ ಹೀಗಾಯಿತು, ಪಾಠ ಮಾಡ್ತಾ ಇಲ್ವಾ ಹೀಗೆ ಅಂತೇಳಿ. ಈ ಸಾರಿ ಒಳ್ಳೆ ಫಲಿತಾಂಶ ಬಿತ್ತು ಅಂತ ಅವ್ರಿಗೆ ಕಾಲಿಗೆ ಬಿದ್ದರಂತೆ. ಅಂದರೆ ಅವರ ಕಾಳಜಿ ಮತ್ತು ಮಕ್ಕಳ ಬಗ್ಗೆ ತೋರಿದಂಥ ಪ್ರೀತಿಗೆ ಏನೇನು ಬೇಕೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಹೇಳ್ತೇನೆ, ಇವತ್ತು ನಮ್ಮ ಕ್ಷೇತ್ರದಲ್ಲೂ ಸಹ ಮಹಾಲಕ್ಷ್ಮಿ ಹೋಟೆಲ್ಲೂ ಸಹ ಒಳ್ಳೆಯ ಶಾಲೆಗಳು, ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದೇವೆ. ಶಿಕ್ಷಣ ಕಾರ್ಯಪಡೆ ಅಂತ ಹೇಳಿ ನಾನು ಶಾಸಕನಾಗಿದ್ದಾಗ ಶುರು ಮಾಡಿದೆ. ಈಗ ಗೋಪಾಲಯ್ಯ ಅವರು ಬಂದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಸರ್ಕಾರಿ ಕಾಲೇಜುಗಳು ನಿರ್ಮಾಣ ಮಾಡಬೇಕು ಕಡ್ಡಾಯವಾಗಿ. ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರು, ಫರ್ನಿಚರ್ಸು, ಲ್ಯಾಬ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ, ಟಾಯ್ಲೆಟ್, ಕುಡಿಯೋ ನೀರು, ಇವೆಲ್ಲವನ್ನು ಕೊಡಲಿಕ್ಕಾಗೋದಿಲ್ವ? MPಗಳು, MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಪುರಸಭಾ ಸದಸ್ಯರು, ಕಾರ್ಪೊರೇಟ್ಗಳು ಖಂಡಿತ ಸಾಧ್ಯ ಇದೆ. ಇದು ನಾವು ಮಾಡಿ ತೋರಿಸಿದ್ದೇವೆ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಗಮನ ಹರಿಸ್ದೇನೆ ಹೋದರೆ ಶೋಷಣೆ ಮಾಡೋರು ಹೆಚ್ಚಾಗ್ತಾನೆ ಇರ್ತಾರೆ. ನಾನು ಚೈನಾದೊಂದು ಕೇಳಿದೆ, ಪ್ರಾಥಮಿಕ ಶಾಲೆಗಳನ್ನು ಉದ್ಯಮಿಗಳು ಅಥವಾ ಬಂಡವಾಳಶಾಹಿಗಳು ಹಾಕಬಾರ್ದು ಅಂತೇಳಿ ಚೈನಾ ಸರ್ಕಾರ ಬಂಡವಾಳ ಹಾಕಿ ಶಾಲೆಗಳನ್ನು ತೆರೀಬಾರ್ದು, ದುಡ್ಡು ಮಾಡೋಕ್ಕೋಸ್ಕರ ಶಾಲೆಗಳನ್ನು ತೆರೀಬಾರ್ದು ಅಂಥೇಳಿ ಅಲ್ಲಿನ ಮುಖ್ಯಸ್ಥರು, ಚೈನಾ ದೇಶದ ಮುಖ್ಯಸ್ಥರು ಮಾಡಿದ್ದಾರೆ ಅಂಥೇಳಿ ಭಾಳ ಖುಷಿಯಾಯಿತು. ಕೆಲವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಯಾವ ಈಸಿ ಬಿಸ್ನೆಸ್ ಅಂದರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಬೇಬಿ ಸಿಟ್ಟಿಂಗು, ಫ್ರಾಂಚೈಸ್ಗಳು. ಆ ಫ್ರಾಂಚೈಸ್ಗಳಲ್ಲಿ 5,000 10,000 ಇತ್ತು, ಈಗ 1 ಲಕ್ಷ 2 ಲಕ್ಷ. ಇದು ನಾನು ಕಂಡಿರ್ತಕ್ಕಂಥದ್ದು. ಇದನ್ನು ಕೇಳೋರು ಹೇಳೋರು ಯಾರಲ್ವ? ಕೇಳೋರು ಯಾರು ಕೇಳಬೇಕು? ಶಾಸಕರು ಕೇಳಬೇಕು, ಜನಪ್ರತಿನಿಧಿಗಳಿಗೆ ಕೇಳಬೇಕು, MPಗಳು ಕೇಳಬೇಕು, MLCಗಳು ಕೇಳಬೇಕು, ಜನಪ್ರತಿನಿಧಿಗಳು ಕೇಳಬೇಕು. ಯಾಕೆ ಇಷ್ಟು ಮಾಡ್ತೀರಾ? ನಿಮ್ಮ ಖರ್ಚು ಎಷ್ಟಾಗುತ್ತೆ, ಎಷ್ಟು ನಿಮ್ಗೆ ನಷ್ಟ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ ಕೇಳಬೇಕಲ್ಲ. ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಅಡ್ಮಿಷನ್ ಆಗೋದಿಲ್ಲ, ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಸಂಬಳ ಕೊಡಲಿಕ್ಕೂ ಆಗೋದಿಲ್ಲ. ನಾನು ನೋಡಿದ್ದೇನೆ. ನಾವು ನಡೆಸ್ತಾ ಇರ್ತಕ್ಕಂಥ ವಿಜಯನಗರದ KTSVಯ ಶಿಕ್ಷಣ ಸಂಸ್ಥೆಯಲ್ಲಿ ಸಂಬಳವನ್ನು ಆಡಳಿತ ಮಂಡಳಿ ಭರಿಸ್ತಾ ಇದೆ. ಅದೇ PUCನಲ್ಲಿ ರಾಜೇಂದ್ರ ನಗರದಲ್ಲಿ ಚೆನ್ನಾಗಿ ನಡೀತಾ ಇದೆ. ಶ್ರೀಕಂಠಯ್ಯ ಅಂತ ಪ್ರಿನ್ಸಿಪಾಲ್ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯ ಫಲಿತಾಂಶ ಬಂದಿದೆ. ಅದ್ರ ಬಗ್ಗೆ ನಾನು ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೇನೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ PUC ಅಡ್ಮಿಷನ್ಗೆ 10 ಕಡೆ ಅಪ್ಲಿಕೇಶನ್ ಹಾಕಿ ಅಲಿಯೋದು, ಇಲ್ಲಿ ಬಂತ, ಇಲ್ಲಿ ಸೆಲೆಕ್ಟ್ ಆದವು, ಅಲ್ಲಿ ಸೆಲೆಕ್ಟ್ ಆಗಲ್ವಾ ಅಂತ ಯೋಚನೆ ಮಾಡೋದ್ಮೇಲೆ DDPU ವ್ಯಾಪ್ತಿನ ಒಂದು ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲೇ ಮಾಡಿ ಹಾಕಿ ಸೀಟ್ ಇಂಥದ್ದು ಕೇಳ್ತಾ ಇದ್ದಾರೆ ಅಂಥೇಳಿ ಕೇಳಿದ್ರೆ ಅದಕ್ಕೆ ಆದ್ಯತೆ ಮೇಲೆ ಅಲಾಟ್ ಮಾಡ್ಬೋದು.
ಅಥವಾ ಸೀಟೇ ಸಿಗಲಿ, ಯಾರು ಅಡ್ಮಿಷನ್ ಆಗಲಿ ಡೈರೆಕ್ಟಾಗಿ ಅಲ್ಲಿ ಅಡ್ಮಿಟ್ ಮಾಡ್ತಕ್ಕಂಥ ಒಂದು ಟೈಮ್ ಲಿಮಿಟ್ ಮಾಡ್ಬೋದು. ದಯವಿಟ್ಟು ವಿದ್ಯಾರ್ಥಿಗಳನ್ನು, ಪೋಷಕರನ್ನ ಶೋಷಣೆ ಮಾಡೋದನ್ನು ನಿಲ್ಲಿಸಿ ಅಂತಕ್ಕಂಥದ್ದೇ ನನ್ನ ಆಗ್ರಹ. ಮತ್ತು ಬೇಕಾಗಿರ್ತಕ್ಕಂಥ ಸರ್ಕಾರಿ ಶಾಲೆ, ಮಹಾನಗರ ಪಾಲಿಕೆ ಶಾಲೆ, ಕಾಲೇಜುಗಳು ಇದನ್ನು ಸುಸಜ್ಜಿತ ಮಾಡಬೇಕು. ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಕಾರ್ಪೊರೇಟ್ರಾಗಿ ಚೇರ್ಮನ್ ಆಗಿದ್ದಾಗ, ಟ್ಯಾಕ್ಸೇಷನ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಆರಂಭ ಮಾಡಿದೆವು. ಮಕ್ಕಳಿಗೆ ಬೇಕಾಗಿದ್ದ ಪರಿಕರಗಳನ್ನು, ಅದು ಶೂಸ್ ಇರ್ಬೋದು ಅಥವಾ ಪಠ್ಯಪುಸ್ತಕಗಳಿರ್ಬೋದು ಅಥವಾ ಬೇರೆ ಬೇಕಾಗಿರ್ತಕ್ಕಂಥ ಮತ್ತು ಕಾಲೇಜ್ಗಳಲ್ಲಿ ಮತ್ತು ಶಾಲೆಗಳಲ್ಲಿ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ಎಲ್ಲ ಕಡೆ ಆಗಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳು, ಕೆಲವರು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿರ್ತಕ್ಕಂಥ ಏನು ಅಲ್ಲಿ ಇರೋದಿಲ್ಲ. ಮೊನ್ನೆ ಒಂದು ಮಹದೇವಪುರ ವ್ಯಾಪ್ತಿನ ಒಂದು ಶಾಲೆ ನೋಡಿದೆ. ಆ ಮ್ಯಾನೇಜ್ಮೆಂಟ್ ಒಳಗಡೆನೇ ಬೋರ್ಡ್ ಹಾಕ್ಕೊಂಡು CCTV ಒಳಗಡೆ ಯಾಕೆ ಬಂದ್ರಿ, ಏನು ಬಂದ್ರಿ, ಯಾಕಕ್ಕೋಸ್ಕರ ನೀವು ಯಾವ ಕ್ಲಾಸಿಗೆ ಬೇಕು, ಇಲ್ಲ ಪ್ರವೇಶ. ಏನು ರೀ ಇದು? ನಮ್ಮ ದೇಶನ ಬೇರೆ ದೇಶನ? ಇಂಥ ಒಂದು ಲಜ್ಜೆಗೆಟ್ಟ ವ್ಯವಸ್ಥೆ ಇದೆ. ಶಿಕ್ಷಣ ಸಂಸ್ಥೆ ಅಧಿಕಾರಿಗಳಿಗೂ ಗೌರವ ಕೊಡದೇನಿರ್ತಕ್ಕಂಥ ಬಂಡವಾಳಶಾಹಿಗಳು, ಪ್ರಭಾವಿಶಾಲಿಗಳು ಇವ್ರನ್ನ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕೋದಕ್ಕೋಸ್ಕರನೇ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯವನ್ನು ಗಳಿಸಿರ್ತಕ್ಕಂಥದ್ದು ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶಿಕ್ಷಣ ಸಂಸ್ಥೆಗಳಿಂದ ಪ್ರತಿಭಾನ್ವಿತ ಮಕ್ಕಳು, ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳಿಗೆ ನ್ಯಾಯ ದೊರಕಿಸಬೇಕು ಅಂತಕ್ಕಂಥದ್ದು, ಪ್ರವೇಶ ಮುಕ್ತವಾಗಿರಲಿ. ಪ್ರವೇಶಕ್ಕೆ ಮತ್ತು ಆ ಬಡಾವಣೆಗಳು ಕೊಡಿ. ರಾಜನಗರದಲ್ಲಿರೋರೆಲ್ಲೋ ಇಲ್ಲಿಂದ 20 ಕಿಲೋಮೀಟರ್ ಆಚೆ ಶಾಲೆಗೆ ಸೇರಿಸೋದು, ಬೆಳಗ್ಗೆ ಮಗು ಮಲಿಕೊಂಡು ಬಸ್ಸಲ್ಲಿ ಹೋಗೋದು, ವಾಪಸ್ ಬರೋದು, ಇವೆಲ್ಲ ಪೇರೆಂಟ್ಸ್ಗಳದ್ದು ತಪ್ಪಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪಕ್ಕದಲ್ಲಿರೋ ಶಾಲೆಗಳಿಗೆ ಅಡ್ಮಿಷನ್ ಸಿಗಲ್ವೇ? ಎಲ್ಲರಿಗೂ ಒಳ್ಳೆಯ ಶಾಲೆ ಬೇಕು. ಫಸ್ಟ್ ಏನು ನೈಬರ್ಹುಡ್ ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕು. ಮನೆ ಪಕ್ಕದಲ್ಲೇ ಶಾಲೆ ಇದ್ರೂ ಅಡ್ಮಿಷನ್ ಸಿಗಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ಸೊ ಇದೆಲ್ಲವನ್ನು ನಿಮ್ಮ ಗಮನಕ್ಕೆ ತರ್ತಾ ನಿಮ್ಮೆಲ್ಲರಿಗೂ ಶುಭೋದಯ. ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತು ಹೇಳಿ ನಿಮಗೆ ವಂದಿಸ್ತೇನೆ. ನಮಸ್ಕಾರ.